ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿನಂದ ಕಿಶೋರ್ ವ್ಲಾಗ್ಸ್. ಗಾಯ್ಸ್, ಈ ವಿಡಿಯೋನಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಿದ್ದೀವಿ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಟೈಮ್ ವೇಸ್ಟ್ ಮಾಡಿದಿರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಫಸ್ಟು ರವೆ ಉಂಡೆ ಹಾಗೆ ಅವಲಕ್ಕಿ ಚೋಚೋನ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಅದರ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ದೀವಿ ಅಂತ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅವಲಕ್ಕಿ ಚೋಚೋ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ಕಡಲೆಬೀಜ, ಕಡಲೆಪಪ್ಪು, ಕೊಬ್ಬರಿ, ಹಾಗೆ ಗೋಡಂಬಿ, ಅವಲಕ್ಕಿ, ಹಾಗೆ ಕರಿಬೇವು ತೊಗೊಂಡಿದ್ದೀನಿ. ಈಗ ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಡೋಣ. ಆಯಿಲ್ ಬಿಸಿ ಹಾಕ್ತಿದ್ದಾಗೇ ಕಡಲೆಬೀಜ ಹಾಕೋತಾ ಇದ್ದೀವಿ. ಕಡಲೆಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಕಡಲೆಬೀಜ ಈಗ ರೆಡಿ ಆಗಿದೆ. ನಾವು ಕಡಲೆಬೀಜನ ಎಲ್ಲ ನಾವೇನೇನು ಈಗ ಎಣ್ಣೆನಲ್ಲೇ ಕರಿತಾ ಇದ್ದೀವಿ ಅದನ್ನೆಲ್ಲ ನಾವು ಚಿಕ್ಕ ಬೇಷನ್ಗೆ ಹಾಕೋತಾ ಇದ್ದೀವಿ, ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಈ ಥರ ಏನಾದರೂ ಜಾಲರಿ ಥರ ಬೌಲ್ ಥರ ಇದ್ದರೆ ಇದಕ್ಕೆ ಹಾಕೊಳ್ಳಿ, ಈಸಿ ಆಗುತ್ತೆ. ಅಂದರೆ ಈಗ ಆಯಿಲ್ ಒಳಗೆ ಹಾಕಿದ್ರೆ ಅದೆಲ್ಲ ಸಪ್ರೇಟ್ ಇರುತ್ತೆ, ಅದನ್ನೆಲ್ಲ ಮತ್ತೆ ಎತ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಸೊ ಈ ಥರ ಇದ್ದರೆ ಈಸಿಯಾಗಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಜಾಸ್ತಿ ಗೊತ್ತೇನಾಗೋದಿಲ್ಲ ಕಡಲೆಪಪ್ಪು, ಅದೇನು ಒಂದು 2 ಸೆಕೆಂಡ್ಸಲ್ಲೆಲ್ಲ ಆಯಿಲ್ ಬಿಸಿ ಇದ್ದರೆ ಒಂದು 2 ಸೆಕೆಂಡ್ಸ್ಗೆ ಆಗಿಬಿಡುತ್ತೆ ನೋಡಿ. ಇವಾಗ ಚಿಕ್ಕ ಬೇಷನ್ನಲ್ಲಿ ಈಗ ಕಡಲೆಪಪ್ಪು ಹಾಗೆ ಕಡಲೆಬೀಜ ನಾವೇನು ತೊಗೊಂಡಿದ್ವಿ ಅದನ್ನು ಫ್ರೈ ಮಾಡಿದ್ದಾಯಿತು. ಈಗ ಕೊಬ್ಬರಿ, ಇಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ವಿ ನಾವು. ಅರ್ಧ ಕೊಬ್ಬರಿನ ಹಾಕಿ ಈಗ ಫ್ರೈ ಮಾಡ್ಕೋತಾ ಇದ್ದೀವಿ ಆಯಿಲಲ್ಲಿ. ನೋಡಿ ಫೈನಲಿ ಕೊಬ್ಬರಿ ಯಾವ ಥರ ಆಗಿದೆ ಅಂತ, ಈ ಥರ ಆಗಬೇಕು. ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ತುರಿದ್ಬಿಟ್ಟು ಹಾಕ್ತಾರೆ, ಅದು ಅವ್ರ ಇಷ್ಟ. ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀವಿ. ಈ ಮಿಕ್ಸ್ಚರ್ ಜೊತೆ ಈ ಥರ ಒಂದು ಮೆಣಸಿನ್ಕಾಯಿನ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಾನಂತೂ ಈ ಥರ ಚೋಚೋನಲ್ಲಿ ಏನಾದರೂ ಮೆಣಸಿನ್ಕಾಯಿ ಇದ್ದರೆ ಅದನ್ನು ತಿಂತಾ ಎಂಜಾಯ್ ಮಾಡ್ತೀನಿ. ನನಗೆ ಅವಾಗ ಮೆಣಸಿನ್ಕಾಯಿ ಏನು ಖಾರ ಅಂತ ಅನಿಸೋದಿಲ್ಲ. ಸೊ ಗೈಸ್, ಇವಾಗ ಗೋಡಂಬಿ ಹಾಕೋತಾ ಇದ್ದೀವಿ. ಗೋಡಂಬಿನ ಏನೋ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 2 ಸೆಕೆಂಡ್ಸ್ಗೆಲ್ಲ ಅದನ್ನು ಬೇಗ ಫ್ರೈ ಆಗುತ್ತೆ. ಸೊ ಫೈನಲಿ ನೋಡಿ ಈ ಥರ ಆಗಿದೆ ಗೋಡಂಬಿ. ನೆಕ್ಸ್ಟು ನಾವು ಅವಲಕ್ಕಿನ ಹಾಕೊಳ್ಳೋಣ ಗೈಸ್. ಅಂದರೆ ಅವಲಕ್ಕಿ ಚೌಚೋ ಮಾಡೋದಕ್ಕೆ ತುಂಬ ಟೈಮ್ ಏನು ಹಿಡಿಯಲ್ಲ, ಒಂದು 15 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಜಾಸ್ತಿ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಮಾಡ್ಕೊಳ್ಳೋದಾದರೆ ಅಷ್ಟೊಂದು ಟೈಮ್ ಏನು ಹಿಡಿಯಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ತಿನ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹೋಗಿ ಬಂದು ತಿಂತ ಖಾಲಿ ಮಾಡಿಬಿಡ್ತಾರೆ, ಚೆನ್ನಾಗಿರುತ್ತೆ. ಗೈಸ್ ನೋಡಿ ಎಷ್ಟು ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ನೀವು ನೋಡ್ತಿರ್ಬೇಕಾದ್ರೆ ಗೊತ್ತಾಗಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಗೈಸ್. ಫೈನಲಿ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕೋಬೇಕಾದ್ರೆ ಕಡ್ಡಿ ಸಮೇತನೇ ಹಾಕೊಳ್ಳಿ, ಆಮೇಲೆ ಬೇಕಾದರೆ ಲೀಫ್ನ ಪೀಲ್ ಮಾಡ್ಕೋಬೋದು. ನೋಡಿ ಫೈನಲಿ ಕರ್ಬೇವಿನ ಸೊಪ್ಪು ಈ ಥರ ಇರಬೇಕು, ಅಂದರೆ ನಾವು ಆಯಿಲಲ್ಲಿ ಹಾಕಿದ್ಮೇಲೆ. ಈಗ ನಾವೇನು ಅವಲಕ್ಕಿ ಮತ್ತು ಕಡಲೆಬೀಜ ಎಲ್ಲ ಕರೆದಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈಗ ಸಾಲ್ಟ್ ಹಾಕೋ ಟೈಮು. ಸಾಲ್ಟ್ ಹಾಕೋಣ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಖಾರದ ಪುಡಿ ಹಾಕೋತಾ ಇದ್ದೀವಿ. ನಿಮಗೆ ಬೇಕಂದರೆ ಸ್ಪೂನಲ್ಲಿ ಕೂಡ ಹಾಕ್ಕೋಬೋದು. ನಮ್ಮ ಅತ್ತೆ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ, ಅಂದರೆ ಚೆನ್ನಾಗೆ ಖಾರ ಹಿಡೀಲಿ ಅನ್ನೋದು ಪರ್ಪಸ್ಗೋಸ್ಕರ ಹ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಲೈಟಾಗಿ ಬಿಸಿ ಇರುತ್ತಲ್ಲ ಆವಾಗಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಹಿಡಿಯೋದಿಲ್ಲ. ಸೊ ನೀವು ಬಿಸಿ ಇದ್ದಾಗಲೇ ಕಲಿಸ್ಕೋಬೇಕಾಗುತ್ತೆ. ಅಂದರೆ ನೀವೇನು ಟರ್ಮರಿಕ್ ಪೌಡರ್ ಹಾಗೆ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕ್ತೀರಾ ಅಲ್ವಾ, ಅದನ್ನು ಸ್ವಲ್ಪ ಅವಲಕ್ಕಿ ಹಾಟಾಗಿದ್ದಾಗಲೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಸೊ ಇವಾಗ ಮಿಕ್ಸ್ಚರ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ನೀವು ಟೇಸ್ಟ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಆಗಿತ್ತು ಕೂಡ. ಸೊ ಗೈಸ್, ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಾವು ರವೆ ಉಂಡೆ ಹೇಗೆ ಮಾಡುತ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀವಿ ಗೈಸ್. ಅಂದರೆ ನಮ್ಮ ಮನೆಯಲ್ಲಿ ನಾವು ಸ್ವೀಟ್ಸ್ ಅಷ್ಟೊಂದು ತಿನ್ನಲ್ಲ, ಸೊ ನಾವು ರವೆ ಉಂಡೆನ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಒಂದು 7 to 8 ಮಾಡಿದ್ವೇನೋ ಅಷ್ಟೇ. ಈಗ ಲೋ ಫ್ಲೇಮಲ್ಲಿ ರವೆನ ಸ್ವಲ್ಪ ಹುರ್ಕೊಳ್ಳೋಣ ಗೈಸ್. ತುಪ್ಪದಲ್ಲಿ ರವೆನ ಹುರಿಬೇಕಾದ್ರೆ ಆ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆ ಫ್ರೇಗ್ರೆನ್ಸು. ಸೊ ನೋಡಿ ಸ್ವಲ್ಪ ಈ ಥರ ಆದರೂ ಸಾಕು, ಸ್ವಲ್ಪ ಫ್ರೈ ಮಾಡಿಕೊಂಡ್ರೂ ಸಾಕು. ಸೊ ಫೈನಲಿ ಡನ್.
ಈಗ ಒಂದು ಬೌಲಲ್ಲಿ ಕೊಬ್ಬರಿ ತುರಿನ ತೊಗೊಂಡಿದ್ದೀವಿ. ಇದು ಅರ್ಧ ಹೋಳು ಕೊಬ್ಬರಿ ಇತ್ತು, ಅದನ್ನು ತುರಿದ್ಬಿಟ್ಟು ಹಾಕ್ತಾ ಇರೋದು. ಕೊಬ್ಬರಿನ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ಒಂದು ಬೌಲಲ್ಲಿ ಶುಗರ್ ತೊಗೊಂಡಿದ್ದೀವಿ. ಈಗ ಶುಗರ್ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಶುಗರ್ ಹಾಕಿದ್ದಾಯಿತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಇವಾಗ ಹಾಲು ಕಾಯೋದಕ್ಕೆ ಇಡೋಣ. ಹಾಲು ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೋಬೇಕಾಗತ್ತೆ. ಸೊ ಇವಾಗ ಹಾಲು ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಲು ಬಿಸಿ ಆಯಿತು. ಈಗ ರವೆಗೆ ಹಾಕೋಬೇಕು. ಹಾಲು ಹಾಕೋದಕ್ಕಿಂತ ಮುಂಚೆ ಏಲಕ್ಕಿ ಪೌಡರ್ನ ಸ್ವಲ್ಪ ಹಾಕ್ತಾಯಿದ್ದೀವಿ. ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಅಂದರೆ ಹಾಲು ಹಾಕಿದ ತಕ್ಷಣವೇ ನಾವು ಉಂಡೆ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ. ಸೊ ನಮ್ಮತ್ತೆ ಇವಾಗ ನೋಡಿ ರವೆ ಉಂಡೆ ಹೇಗೆ ಕಟ್ತಾ ಇದ್ದಾರೆ ಅಂತ. ದೇವ್ರನ್ನ ಇನ್ನೂ ಕೂರಿಸಿರಲಿಲ್ಲ, ಎಲ್ಲ ರೆಡಿ ಮಾಡಬೇಕಿತ್ತು. ಬಾಗಿಲಿಗೆ ತೋರಣ ಅದೆಲ್ಲ ಕಟ್ಟಬೇಕಿತ್ತಲ್ಲ. ಸೊ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಮಾಡ್ಕೋತಾಯಿದ್ರು. ಗೈಸ್ ನಾವು ಥರ್ಸ್ಡೇ ನೈಟು ಫುಲ್ಲು ನಿದ್ದೆನೇ ಮಾಡಿಲ್ಲ. ನೈಟೆಲ್ಲ ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಈ ಥರ ತಿಂಡಿಗಳು ಮಾಡ್ಕೊಂಡಿದ್ವಿ. ಸೊ ನಾವು ಫ್ರೈಡೇ ಆಫ್ಟರ್ನೂನು ಒಂದು 3 o'clock ಹಂಗೇನೋ ಮಲ್ಕೊಂಡಿದ್ದು. ಅದು 1 hour ಮಲಗಿದ್ವೇನೋ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಹಾಗೆ ನಿದ್ದೆನೇ ಬರಲ್ಲ. ದೇವ್ರನ್ನ ರೆಡಿ ಮಾಡಬೇಕು ಅನ್ನೋದೇ ಇರುತ್ತೆ. ತಿಂಡಿ ಎಲ್ಲ ರೆಡಿ ಆಗ್ತಿದ್ದಾಗೇ ನಮ್ಮತ್ತೆ ಈ ಥರ ದೇವ್ರ ಮುಖವಾಡಕ್ಕೆ ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ನಮ್ಮ ಮನೇಲಿ ಹೇಗೆ ಅಂದರೆ ಈಗ ವರಮಹಾಲಕ್ಷ್ಮಿಗೊಂದು ಮುಖವಾಡ ಇದ್ದರೆ ಕಳಸಕ್ಕೊಂದು, ಅಂದರೆ ನಾವು ರೆಗ್ಯುಲರಾಗಿ ಡೈಲಿ ಮನೇಲಿ ಕಳಸಕ್ಕೆ ಮುಖವಾಡ ಹಾಕಿರ್ತೀವಿ. ಸೊ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದಾರೆ. ಐಲೈನರ್ ಎಲ್ಲ ಯೂಸ್ ಮಾಡಿಕೊಂಡು. ಆ್ಯಂಡ್ ನಾವು ದೇವ್ರ ವಿಗ್ರಹಕ್ಕೆಲ್ಲ ಲಿಪ್ಸ್ಟಿಕ್ ಹಾಕೋದಕ್ಕೆ ಹೋಗಲ್ಲ. ಕುಂಕುಮದಲ್ಲೇ ನಾವು ಲಿಪ್ಸ್ಟಿಕ್ನ ಹಾಕೋದು. ಬೇಗ ದೇವ್ರ ಮುಖವಾಡನ ರೆಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡು ಸ್ಟ್ಯಾಂಡ್ನ ಆಫ್ಟರ್ನೂನೇ ಫಿಟ್ ಮಾಡಿದರು. ಸೊ ಅದೇನು ರಿಸ್ಕ್ ಅನಿಸ್ಲಿಲ್ಲ ನಮಗೆ. ಈಗ ಗೋಡೆಗೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಥರ ಇರಲಿ ಅಂತ ಹೇಳಿ ರೇಷ್ಮೆದು ವೇಲ್ ಬಿಟ್ಟಿದ್ರು. ಆ್ಯಂಡ್ ಬಾಗಿಲಿಗೆ ಹಾಕೋ ತೋರಣನ ಇಲ್ಲಿ ಹಾಕಿದ್ವಿ. ಇದು ಆ್ಯಕ್ಚುಲಿ ಹೊಸದು ಯೂಸ್ ಮಾಡಿರಲಿಲ್ಲ. ಡಬಲ್ ಟೇಪ್ ಗಮ್ಮಲ್ಲಿ ಹಾಕಿದ್ವಿ. ಅದು ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದು ನಾವು ಎಷ್ಟು ಸತಿ ಹಾಕಿದ್ರೂ ಅದು ಬೀಳ್ತಾ ಇತ್ತು. ಸೊ ಅದನ್ನು ತೆಗೆದ್ಬಿಟ್ವಿ. ಆಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಗೈಸ್. ಬಟ್ ಇದು ತುಂಬ ವೆಯ್ಟ್ ಇರೋದ್ರಿಂದ ಅದು ಬೀಳ್ತಾ ಇತ್ತು. ಈಗ ಸ್ಟ್ಯಾಂಡಿಗೆ ಫಸ್ಟು ಒಗೆದಿಟ್ಟಿರೋ ಅಂಥ ಪಂಚನ ಹಾಕೋತಾ ಇದ್ದೀವಿ. ನಾವು ಗಣೇಶ ಹಬ್ಬಕ್ಕೆ ಹಾಗೆ ಲಕ್ಷ್ಮೀ ಹಬ್ಬಕ್ಕೆ ಅಂತಲೇ ಈ ಪಂಚನ ಎತ್ತಿಟ್ಬಿಟ್ಟಿದ್ದೀವಿ. ಇದನ್ನು ಯೂಸ್ ಮಾಡೋದಕ್ಕೆ ಹೋಗಲ್ಲ, ಬೇರೆ ಹಬ್ಬಕ್ಕೆ ಮಾತ್ರನೇ ಹಾಕೋದಿದು. ಈಗ ದೇವ್ರು ಕೂರಿಸೋ ಬಿಂದಿಗೆ ತುಂಬ ಅಕ್ಕಿ ಹಾಕ್ತಾಯಿದ್ದೀವಿ. ಕೆಲವ್ರು ನೀರು ಕೂಡ ಹಾಕ್ತಾರೆ. ನಾವು ಈ ಬಿಂದಿಗೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಚಿಕ್ಕ ಚೊಂಬು ಇಡ್ತೀವಲ್ಲ, ಕಳಸದ ಚೊಂಬು, ಅದರಲ್ಲಿ ನೀರು ಹಾಕ್ತೀವಿ. ಈಗ ಬಿಂದಿಗೆಗೆ ಅರಿಶಿನ ಕುಂಕುಮ ಹಾಗೆ ಅಕ್ಕಿ ಇಟ್ಟಿರ್ತೀವಲ್ಲ, ಅದರಲ್ಲಿ 1-2 ಹೂವು ಅರಿಶಿನ ಕುಂಕುಮ ಅದರೊಳಗಡೆ ಹಾಕಿ ಈಗ 2 ಕಡ್ಡಿನ ಕಟ್ತಾಯಿದ್ದೀವಿ. ಒಂದು ಬಿಂದಿಗೆಗೆ, ಇನ್ನೊಂದು ಚೊಂಬಿಗೆ. ಬಿಂದಿಗೆಗೆ ಏನಕ್ಕೆ ಅಂದರೆ ಕೈ ಕಾಲು ಅದರಲ್ಲಿ ಟೈ ಮಾಡೋದಕ್ಕೆ, ಇನ್ನೊಂದು ಕೈ ಟೈ ಮಾಡೋದಕ್ಕೆ. ಎಲ್ಲ ಥರದ ಡ್ರೈ ಫ್ರೂಟ್ಸು ಹಾಗೆ ನಮ್ಮತ್ತೆ ಇದನ್ನು ಗದಿಗೆ ಅಂಗಡಿಲಿ ತೊಗೊಂಬಂದು ಕೊಟ್ಟಿದ್ದರು. ಇದನ್ನೆಲ್ಲ ಅಂದರೆ ಆ ನೀರು ಇದೆಯಲ್ಲ, ಕಳಸದ ಚೊಂಬು ನೀರು ಅದರೊಳಗಡೆ ಹಾಕಬೇಕು ಅಂತ ಹೇಳಿ ಗಂಗಾಜಲ ಹಾಗೆ ಚಂದನ ಆಮೇಲೆ ಇದು ಅಡಿಕೆ ಎಲ್ಲ ಥರ ಡ್ರೈ ಫ್ರೂಟ್ಸು ಇದನ್ನೆಲ್ಲನೂ ಬಿಂದಿಗೆ ಒಳಗೆ ಹಾಕಿದ್ವಿ. ಅರ್ಶಿನದ ಕೊಂಬು ಕೂಡ ತೊಗೊಂಡಿದ್ವಿ. ಈಗ ಎಲೆ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ಕೂರಿಸಿದ್ದೀವಿ. ಹಿಂದೆಗಡೆ ನಾವು ಈ ಥರ ಲಕ್ಷ್ಮಿ ಫೋಟೋ ಇಡ್ತೀವಿ. ಸೊ ಗೈಸ್ ಇವಾಗ ಕಳಸದ ಚೊಂಬಿಗೆ ನೀರು ಹಾಕೋತಾ ಇದ್ದೀವಿ. ನೀರು ಹಾಕಿದಾದ್ಮೇಲೆ ಫಸ್ಟು ಅರಿಶಿನ ಕುಂಕುಮ ಹೂವು ಅಕ್ಷತೆ ಕಾಳು ಹಾಕೋತಾ ಇದ್ದೀವಿ. ಅಕ್ಷತೆ ಕಾಳು ಹಾಕ್ಕೊಂಡಿದ್ದಾದಮೇಲೆ ನಾನು ಆಗಲೇ ಪ್ಲೇಟಲ್ಲಿ ಏನು ತೋರಿಸಿದ್ದೆ ಗದಿಗೆ ಅಂಗಡಿಲಿ ತೊಗೊಂಬಂದಿರೋ ಐಟಮ್ಸ್ನೆಲ್ಲ ಅದಕ್ಕೆ ಹಾಕಿ 1 ಲವಂಗ 2 ಏಲಕ್ಕಿ ಹಾಕಿ ಒಂದೇ ಒಂದು ಅರಿಶಿನದ ಕೊಂಬು ಕೂಡ ಹಾಕ್ತಾಯಿದ್ದೀವಿ. 2 ಕಲ್ಲು ಹಚ್ಚ ಕರ್ಪೂರ ಹಾಗೆ ಗಂಗಾಜಲ ಹಾಕ್ಕೊಂಡಿದ್ದೀವಿ. ಗೈಸ್ ನಾವು ದೇವರಿಗೆ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡಿದ್ವಿ ಅಂತ ವಿಡಿಯೋ ನಾನು ಮಾಡಿಲ್ಲ. ತುಂಬಾ ಟೈಮ್ ಆಗಿತ್ತು ಅಂತ ಹೇಳಿ ನಾನು ವಿಡಿಯೋ ಮಾಡಲಿಲ್ಲ. ಇನ್ ಕೇಸ್ ಯಾರಿಗಾದರೂ ಬೇಕು ಅನ್ನೋದಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡಿದ್ರಿ ಅಂತ. ಆಗ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಗೈಸ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ದೀಪ ಹಚ್ಚಿ ಪೂಜೆ ಮಾಡೋದೊಂದೇ ಇರೋದು. ನಾವು ಬಾಗಿಲಿಗೆ ನೀರು ಹಾಕಿದ್ದು ರಂಗೋಲಿ ಹಾಕಿದ್ದೆಲ್ಲ ನೈಟು 3 o'clock ಹಂಗೆ ಹಾಕಿದ್ದು. ನಾನು ವಿಡಿಯೋ ಮಾರ್ನಿಂಗ್ ಮಾಡ್ಕೊಂಡಿರೋದು. ತುಳಸಿ ಕಟ್ಟೆ ಹತ್ರ ಹಾಗೆ ಬಾಗಿಲಿಗೆಲ್ಲ. ನಾವಿರೋ 3rd ಫ್ಲೋರ್ ಆಗಿರೋದ್ರಿಂದ ನಾವು ರಂಗೋಲಿ ಫುಲ್ಲು ದೊಡ್ಡದೇನು ಹಾಕಿರಲಿಲ್ಲ, ಚಿಕ್ಕದೇ ಹಾಕಿದ್ದು. ತುಂಬ ಗಾಳಿ ಇದೆ ಇಲ್ಲಿ ಮೇಲೆ. ರಂಗೋಲಿ ಪೌಡರ್ ಎಲ್ಲ ಮನೆ ಒಳಗಡೆ ಎಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಬಿಟ್ಕೊಂಡಿದ್ವಿ. ನಾವು ಪ್ರತಿ ಹಬ್ಬಕ್ಕೂ ಮಾವಿನ ತೋರಣ ಕಟ್ತೀವಿ. ಹಾಗೆ ಹೊಸ್ಲಿಗೆ ಕೂಡ ದೀಪ ಹಚ್ಚಿ ಫಸ್ಟು ಹೊಸ್ಲು ಪೂಜೆ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದು.
ಸೊ ನೋಡಿ ದೀಪ ಹಚ್ಚಿದ ಮೇಲಂತೂ ದೇವ್ರಿಗೆ ಇನ್ನೂ ಒಂದು ಸ್ವಲ್ಪ ಕಳೆ ಬಂದಂಗೆ ಆಯಿತು. ತುಂಬಾ ಖುಷಿ ಆಗ್ತಿತ್ತು. ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಇತ್ತು. ನಮ್ಮ ಹಸ್ಬೆಂಡ್ ಹಾಗೆ ನಮ್ಮ ಮಗಳು ಎದ್ದೋಳಷ್ಟೊತ್ತಿಗೆ ನಾನು ನಮ್ಮ ಅತ್ತೆ ಇಬ್ಬರು ಪೂಜೆ ಮಾಡಿಬಿಟ್ಟಿದ್ವಿ. 5 ಥರ ಹಣ್ಣು, 5 ಥರ ತಿಂಡಿಗಳು, 5 ದೀಪ ಹಚ್ಚಿದ್ವಿ. ಹಾಗೆ ತಟ್ಟೆನಲ್ಲಿ ಎಲೆ ಅಡಿಕೆ ಒಂದು ಬೌಲಲ್ಲಿ ಜೋಡಿಸ್ಕೊಂಡಿದ್ವಿ. ಹಾಗೆ ಬ್ಲೌಸ್ ಪೀಸು ಬಳೆನೆಲ್ಲ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಅರ್ಶಿನ ಕುಂಕುಮಕ್ಕೆ ಬಂದಿರೋರು ಕೊಡೋಣ ಅಂತ ಹೇಳಿ ಇಟ್ಟಿದ್ವಿ. ಹಬ್ಬಕ್ಕೆ ಏನೇನು ಮಾಡಿದ್ವಿ ಅಡುಗೆ ಅದನ್ನು ಕೂಡ ಇಟ್ಟಿದ್ವಿ. ಒಬ್ಬಟ್ಟು, ಚಿತ್ರಾನ್ನ, ಕಾಳುಗೊಜ್ಜು ಪ್ರತಿಯೊಂದು ಇಟ್ಟಿದ್ವಿ. ಹೆಸರು ಬೇಳೆ ಎಲ್ಲನೂ ಕೂಡ ಇಟ್ಟಿದ್ವಿ. ಅಂದರೆ ನಾವು ಮನೆಯಲ್ಲಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟು ಗಣೇಶನಿಗೆ ಪೂಜೆ ಮಾಡಿಬಿಟ್ಟೆ ಮಾಡೋದಂದರೆ ನಾವು ಮಾಡ್ತಿರೋ ಪೂಜೆನಲ್ಲಾಗಲಿ ಏನೂ ವಿಘ್ನ ಇಲ್ದಿರ ಆಗಲಿ ಅಂತ. ಸೊ ಅದಕ್ಕೆ ನಾವು ಚಿಕ್ಕದರಲ್ಲಿ ಇನ್ ಕೇಸ್ ಏನಾದರೂ ಸಗಣಿ ಸಿಕ್ಕಿದರೆ ಸಗಣಿನಲ್ಲಿ ಉಂಡೆ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಮೇಲೆ ಗರಿಕೆ ಹುಲ್ ಸಿಗಿಸ್ಬೋದು. ಇನ್ ಕೇಸ್ ಅದು ಸಿಕ್ಕಲಿಲ್ಲ ಅಂದರೆ ಅರ್ಶಿನದಲ್ಲೇ ಮಾಡಿಕೊಂಡು ಅದರಲ್ಲೂ ಕೂಡ ಇಡ್ಬೋದು. ನಾವು ಅದನ್ನು ಇಟ್ಟಿದ್ವಿ. ದೇವ್ರ ಹತ್ರ ಇಟ್ಬಿಟ್ಟು ಫಸ್ಟ್ ಅದಕ್ಕೆ ಪೂಜೆ ಮಾಡಿಬಿಟ್ಟು ಮಾಡಿದ್ದು. ನಮ್ಮ ಮನೆಯಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಇದು ನಮ್ಮ ಪುಟಾಣಿ ದೇವ್ರ ಮನೆ. ಆ್ಯಂಡ್ ಕೆಲವ್ರು ಕೇಳ್ಬೋದು, ಅಂದರೆ ಮುಖವಾಡನ ನೀವು ಯಾವಾಗಲೂ ಹಾಕಿರ್ತೀರಾ ಅಂತ. ಹೌದು, ನಾವು ಹಬ್ಬಕ್ಕೆ ಅಂತ ಹಾಕಿರೋದಲ್ಲ, ರೆಗ್ಯುಲರಾಗಿ ಡೈಲಿ ನಾವು ಹಾಕಿರ್ತೀವಿ. ಡೇ ಎಂಡ್ ನಾನು ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ. ಆರತಿ ಆಗಿದ ತಕ್ಷಣ ಯಾರೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಬರಬೇಕು. ಹಾಗೆ ಅಮ್ಮ ಕೂಡ ಇನ್ವೈಟ್ ಮಾಡಿದರು, ಅಮ್ಮನ ಮನೆಗೂ ಹೋಗಬೇಕು. ನಮ್ಮ ಅಮ್ಮನ ಮನೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನನಗೇನು ಕಷ್ಟ ಆಗೋಲ್ಲ, 2 ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು. ಅಮ್ಮನ ಮನೆಯಲ್ಲಿ ಹೇಗೆ ಕೂರಿಸಿದ್ರು ಅನ್ನೋದನ್ನು ಈ ವಿಡಿಯೋನಲ್ಲೇ ಹಾಕಿದ್ದೀನಿ. ಅಮ್ಮಂಗೆ ಬೇರೆ ಹುಷಾರಿರಲ್ಲ ಅವಾಗವಾಗ, ಸೊ ಅವರು ಒಬ್ಬರೇ ಕೂರಿಸಿರೋದು. ಹೇಗೆ ಕೂರಿಸಿದ್ದಾರೆ ಹೇಗೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ವಿಡಿಯೋ ಕಾಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಿರಲಿಲ್ಲ. ಹೋಗಿ ನೋಡಬೇಕು ಹೇಗೆ ಕೂರಿಸಿದ್ದಾರೆ ಅಂತ. ಸೊ ಗೈಸ್, ಇದೆ ಅಮ್ಮನ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿರೋದು. ನೋಡಿ, ನಮ್ಮ ಅಣ್ಣನ ಮಗ ಬಂದಿದ್ದಾನೆ, ಪೋಷನ್ ಅವನ ಹೆಸರು. ತುಂಬ ಕ್ಯೂಟ್ ಆಗಿದ್ದಾನೆ. ತರಲೆ ಕೂಡ ತುಂಬಾ ತರಲೆ ಅವನು, ನನ್ನ ಮಗಳ ಥರನೇ. ನಾನು ಅಮ್ಮನ ಮನೆಗೆ ಬರೋಷ್ಟೊತ್ತಿಗೆ ನೈಟ್ 10 ಆಗಿಬಿಟ್ಟಿತ್ತು ಗೈಸ್. 10 ಬಂದಿದ್ದು ಅಮ್ಮನ ಮನೆಗೆ. ಆಗ ನಿಮಗೆಲ್ಲರಿಗೂ ತೋರಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.